ಒಂದು ಜನ್ರೇಷನ್ ಅವರು ತುಂಬ ಸೆಲ್ಫಿಶ್ ಆಗಿಬಿಟ್ಟಿರೋದ್ರಿಂದ ಒಂಥರ ಡಿಸ್ಕನೆಕ್ಟ್ ಆಗೋಯ್ತು. ಸೇತುವೆ ಹೊರಟೋಯ್ತು. ಏನಿಲ್ಲ, ಒಂದು 25 ವರ್ಷದ ಕೆಳಗೆ ತಗೊಳ್ಳಿ, 25-30 ವರ್ಷದ ಕೆಳಗೆ ತಗೊಳ್ಳಿ, ಎಲ್ಲರ ಮನೇಲೂ ಹಬ್ಬ, ಎಲ್ಲ ಹಬ್ಬಗಳೂ ಇಷ್ಟು ಖುಷಿ ಆಚರಣೆ ಎಲ್ಲ ಇರೋದು. ಬರ್ತಾ ಬರ್ತಾ ಒಂದು ಜನ್ರೇಷನ್ನವರು ಏನು ಹಬ್ಬ ಮಾಡೋದು ಏನಿದೆ, ಬರೀ ತಿನ್ನೋದು ಅಷ್ಟೇ ತಾನೇ, ಏನು ಬರೀ ಖರ್ಚು, ಬರೀ ಯಾವಾಗ ಬೇಕಾದ್ರೂ ತಿನ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ನಮಗೆ ಹಬ್ಬ ಏನು ಅರ್ಥ ಇಲ್ಲ. ನಮಗೆ ಯಾವತ್ತೂ ಹಬ್ಬ, ಯಾವುದೋ ಒಂದು 2 ಹಾಡು ಹಾಗೆ ಬಂತು. ದಿನವೂ ನಿತ್ಯ ಯುಗಾದಿನೇ, ಎಲ್ಲ ಹಬ್ಬ ನಮ್ಮ ಪಾಲಿಗೆ. ಎಲ್ಲನೂ ಖುಷಿಯಾಗಿರೋದೇ ಹಬ್ಬ, ಸಂತೋಷವಾಗಿರೋದು ಹಬ್ಬ. ದಿನ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ. ದಿನ ಹಬ್ಬ ನಮಗೆ ಅಂತ, ಅದು ಬಹಳ ಆಳವಾಗಿ ಕರೆಕ್ಟ್. ಆದರೆ ದಿನ ಎಲ್ಲಿ ಎಂಜಾಯ್ ಮಾಡೋದು? ಅವ್ರಿಗೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ. ಆ ಥರ ಇನ್ವಾಲ್ವ್ ಆಗಿಬಿಟ್ಟು ಲೈಫಲ್ಲಿ ಸಂಪೂರ್ಣವಾಗಿ ಇಂಡಲ್ಜ್ ಆಗಿ ಹಣ, ಪ್ಲೆಷರು ಇದ್ರ ಹಿಂದೆ ಬಿದ್ದು ನಾವು ಯಾರಿಗೂ ಹಬ್ಬ ಮಾಡೋಕ್ಕಾಗ್ತಾನೇ ಇಲ್ಲ. ಎಲ್ಲ ಫುಟ್ಪಾತ್ ಮೇಲೆ ತರಿಸ್ಕೊಂಡು ಊಟ ಮಾಡೋದ್ರಲ್ಲೇ ನಮಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ಯಾರನ್ನೂ ಕರೆಯೋಕ್ಕಾಗಲ್ಲ, ಯಾರ ಮನೇನೂ ಹೋಗ್ತಾ ಇಲ್ಲ, ತಗೊಂಡು ಇರೋ ಬಟ್ಟೆ, ಇರೋ ಒಡವೆ ಹಾಕ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ, ಹಾಕ್ಕೊಳ್ತಾ ಇಲ್ಲ. ಎಲ್ಲೇ ಹಬ್ಬ ಮಾಡೋದು? ಎಲ್ಲ ಹಬ್ಬ ಮಾಡ್ತಾ ಇದ್ದೀವಿ, ಬಾಯಿ ಮೇಲೆ ಹೇಳ್ತೀವಿ ದಿನ ಹಬ್ಬ ಅಂತ. ಅಟ್ಲೀಸ್ಟ್ ಪುನಃ ವಾಪಸ್ ಬರಲಿ, ಹಬ್ಬದ ದಿವಸನಾದರೂ ಇರೋ ಒಡವೆ ವಸ್ತ್ರ ಹಾಕ್ಕೊಂಡು ಅಕ್ಕಪಕ್ಕದಲ್ಲಿ ಎಲ್ಲರ ಜೊತೆನೂ ನಗ್ನಗ್ತಾ ಮಾತಾಡಿ, ಒಳ್ಳೊಳ್ಳೆ ಅಡುಗೆ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಒಳ್ಳೆ ಆಹಾರನ ತಿಂದ್ಕೊಂಡು ಖುಷಿಯಾಗಿ ಪುನಃ ಸೆಲೆಬ್ರೇಟ್ ಮಾಡೋ ಹಾಗೆ ಬರಲಿ ಅನಿಸ್ತಾ ಇದೆ. ಬೋರ್ ಆಯಿತು, ಹಬ್ಬ ಸಾಕು ಅಂದಿದ್ದು. ಈಗ ಮತ್ತೆ ಸೆಲೆಬ್ರೇಷನ್ ಬೇಕು ಅನಿಸ್ತಾ ಇದೆ ಅಲ್ವಾ? ನಮಗೆ ಸಿಕ್ಕಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಿಗಬೇಕಲ್ವಾ?